ಇನ್ನು ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗಾಗಲೇ ಕೆರಳಿ ಕೆಂಡವಾಗಿದೆ. ಈ ಮಧ್ಯೆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅಂತ ಒಂದು ಟ್ವೀಟ್ ಮಾಡಿದೆ ಬಿಜೆಪಿ. ಆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಏನು ಅಂತಂದ್ರೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿರೋದು. ಪೆನ್ ಡ್ರೈವ್ ಸಿಡಿ ಚಿತ್ರ ಸಮೇತ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟ ಪಕ್ಷ. ಈ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಚಿತ್ರ ಸಮೇತ ಟ್ವೀಟ್ ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ಚಿಹ್ನೆ ಹಸ್ತ. ಆ ಹಸ್ತದೊಳಗಡೆ ಸಿಡಿ ಮತ್ತು ಪೆನ್ ಡ್ರೈವ್. ಈ ರೀತಿಯ ಒಂದು ಪಕ್ಷದ ಹೊಸ ಚಿಹ್ನೆಯನ್ನ ಬದಲು ಮಾಡಿಕೊಳ್ಳಲಿ ಅನ್ನೋ ರೀತಿಯಲ್ಲಿ ತಿವಿಯುವಂತಹ ಕೆಲಸವನ್ನ ಬಿಜೆಪಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಮಾಡಿರೋದು. ಒಂದೊಂದು ಬೆರಳಲ್ಲೂ ಒಬ್ಬೊಬ್ಬರ ಚಿತ್ರ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ಶ್ರುತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರುತಿ, ಗಮನಿಸ್ತಾ ಇದ್ದೀವಿ, ಇದು ಚಿಹ್ನೆ ಮಾತ್ರ ಅಲ್ಲದೆ ಕಾಂಗ್ರೆಸ್ನವರ ಸಿದ್ಧಾಂತವೂ ಇದೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಈಗ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿರೋದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಕ್ಸಾಕ್ಟ್ಲಿ ಶ್ರೀಪಾದ್, ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ವಿಚಾರ ಅಥವಾ ಸಿಡಿ ವಿಚಾರ ಬರೀ ಗಾಳಿಯಲ್ಲಿ ಗುಂಡು ಹಾರಿಸುವ ಪ್ರಯತ್ನಗಳು ಬಹುತೇಕ ನಾಯಕರಿಂದ ಆಗಿತ್ತು. ಬಟ್ ಆಗ ಅಷ್ಟೊಂದು ಮಹತ್ವ ಪಡೆದುಕೊಂಡಿರಲಿಲ್ಲ. ಈ ಹಿಂದೆ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಹಲವು ನಾಯಕರು ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಳೋ ಮಟ್ಟಿಗೂ ಕೂಡ ಸಿಡಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ರಾಜ್ಯ ರಾಜಕೀಯದಲ್ಲಿ ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತಾ ಹೋಗೋದಾದ್ರೆ HY ಮೇಟಿ, ರಮೇಶ್ ಜಾರಕಿಹೊಳಿ ಫಾರ್ ಎಕ್ಸಾಂಪಲ್, ಈ ರೀತಿ ಮಾತಾಡ್ತಾ ಹೋದ್ರೆ ಹಲವು ನಾಯಕರ ಹೆಸರು ಕೂಡ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜಕೀಯವಾಗಿ ಒಬ್ಬ ನಾಯಕನನ್ನ ಮುಗಿಸೋ ಪ್ರಯತ್ನ ಯಾವುದರಿಂದ ಆಗುತ್ತೆ ಅಂದ್ರೆ ಅದು ಸಿಡಿಯಿಂದ ಆಗುತ್ತೆ ಅನ್ನೋ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಸೊ ಈಗ KN ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಸದನದಲ್ಲೇ ನಿಂತ್ಕೊಂಡು ಹೇಳ್ತಾರೆ, ನನ್ನ ಹತ್ರ ಪ್ರೂಫ್ಗಳಿದೆ, ಸಾಕ್ಷಿಗಳಿದೆ, ನಂದು ಮಾತ್ರ ಅಲ್ಲ 48 ಶಾಸಕರ ಪೆನ್ ಡ್ರೈವ್ ಸಿದ್ಧವಾಗಿದೆ ಅನ್ನುವಂತಹ ವಿಚಾರ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಚಿವ ಸ್ಥಾನದಲ್ಲಿದ್ದವರು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಆಗಲೇ ಬಹಳ ಮಹತ್ವ ಪಡೆದುಕೊಳ್ತು ರಾಜ್ಯ ರಾಜಕೀಯದಲ್ಲಿ. ಇದೇ ವಿಚಾರ ದೊಡ್ಡ ಮಟ್ಟದ ಮುನ್ನೆಲೆಗೂ ಬಂತು, ಚರ್ಚೆ ಆಯಿತು. ಇದರ ಕಿಂಗ್ ಪಿನ್ ಯಾರು, ರೂವಾರಿ ಯಾರಪ್ಪ, ಯಾರು ಈ ಪೆನ್ ಡ್ರೈವ್ಗಳನ್ನ ಮಾಡಿಸ್ತಿದ್ದಾರೆ, ಹನಿ ಟ್ರ್ಯಾಪ್ ಯಾರು ಮಾಡಿಸ್ತಾ ಇದ್ದಾರೆ ಅಂದಾಗ ಒಬ್ಬ ಮಹಾನ್ ವ್ಯಕ್ತಿಯ ನಾಯಕನ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಬಹುತೇಕ ನಾಯಕರು ಅವರ ವಿರುದ್ಧಲೇ ಆರೋಪ ಮಾಡ್ತಾ ಇದ್ರು. ಬಟ್ ಈಗ ವಿಪಕ್ಷ ನಾಯಕರಿಗೆ ಇದೇ ಪ್ರಮುಖ ಅಸ್ತ್ರ ಆಗಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ವಾಗ್ದಾಳಿ ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದೀವಿ ನಾವು. ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅನ್ನೋ ರೀತಿಯಲ್ಲಿ 5 ಪೆನ್ ಡ್ರೈವ್ ಅಂದ್ರೆ ಹಸ್ತ, ಪಕ್ಷದ ಚಿಹ್ನೆ ಅಂದ್ರೆ ಹಸ್ತದಲ್ಲಿ 5 ಪೆನ್ ಡ್ರೈವ್, ಮತ್ತೊಂದು ಕಡೆ ಸಿಡಿ ಇರೋದನ್ನ ಗಮನಿಸ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ನ ಕೈ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಚಾಳಿನೇ ಈ ಹನಿ ಟ್ರ್ಯಾಪ್ ಮಾಡೋದು, ಅದೇ ಕೆಲಸ ಆಗಿ ಹೋಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ನಾಯಕರು ಟ್ವೀಟ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದೀವಿ. ಗೊತ್ತಿಲ್ಲ ಶ್ರೀಪಾದ್, ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಬೊಮ್ಮಾಯಿಯವರು CM ಆಗಿದ್ದಾಗ ಈ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಪೇ ಸಿಎಂ ಅನ್ನೋ ರೀತಿಯಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ರು. ಆ ರೀತಿಯ ಮತ್ತೆ ಸಂಪರ್ಕ ಮಾಡ್ತೀವಿ. ಇನ್ನು ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗಾಗಲೇ ಕೆರಳಿ ಕೆಂಡವಾಗಿದೆ. ಈ ಮಧ್ಯೆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅಂತ ಒಂದು ಟ್ವೀಟ್ ಮಾಡಿದೆ ಬಿಜೆಪಿ. ಆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಏನು ಅಂತಂದ್ರೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿರೋದು. ಪೆನ್ ಡ್ರೈವ್ ಸಿಡಿ ಚಿತ್ರ ಸಮೇತ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟ ಪಕ್ಷ. ಈ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಚಿತ್ರ ಸಮೇತ ಟ್ವೀಟ್ ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ಚಿಹ್ನೆ ಹಸ್ತ. ಆ ಹಸ್ತದೊಳಗಡೆ ಸಿಡಿ ಮತ್ತು ಪೆನ್ ಡ್ರೈವ್. ಈ ರೀತಿಯ ಒಂದು ಪಕ್ಷದ ಹೊಸ ಚಿಹ್ನೆಯನ್ನ ಬದಲು ಮಾಡಿಕೊಳ್ಳಲಿ ಅನ್ನೋ ರೀತಿಯಲ್ಲಿ ತಿವಿಯುವಂತಹ ಕೆಲಸವನ್ನ ಬಿಜೆಪಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಮಾಡಿರೋದು. ಒಂದೊಂದು ಬೆರಳಲ್ಲೂ ಒಬ್ಬೊಬ್ಬರ ಚಿತ್ರ.
ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ ಶ್ರುತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರುತಿ, ಗಮನಿಸ್ತಾ ಇದ್ದೀವಿ, ಇದು ಚಿಹ್ನೆ ಮಾತ್ರ ಅಲ್ಲದೆ ಕಾಂಗ್ರೆಸ್ನವರ ಸಿದ್ಧಾಂತವೂ ಇದೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಈಗ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿರೋದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಕ್ಸಾಕ್ಟ್ಲಿ ಶ್ರೀಪಾದ್, ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ವಿಚಾರ ಅಥವಾ ಸಿಡಿ ವಿಚಾರ ಬರೀ ಗಾಳಿಯಲ್ಲಿ ಗುಂಡು ಹಾರಿಸುವ ಪ್ರಯತ್ನಗಳು ಬಹುತೇಕ ನಾಯಕರಿಂದ ಆಗಿತ್ತು. ಬಟ್ ಆಗ ಅಷ್ಟೊಂದು ಮಹತ್ವ ಪಡೆದುಕೊಂಡಿರಲಿಲ್ಲ. ಈ ಹಿಂದೆ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಹಲವು ನಾಯಕರು ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಳೋ ಮಟ್ಟಿಗೂ ಕೂಡ ಸಿಡಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ರಾಜ್ಯ ರಾಜಕೀಯದಲ್ಲಿ ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತಾ ಹೋಗೋದಾದ್ರೆ HY ಮೇಟಿ, ರಮೇಶ್ ಜಾರಕಿಹೊಳಿ ಫಾರ್ ಎಕ್ಸಾಂಪಲ್, ಈ ರೀತಿ ಮಾತಾಡ್ತಾ ಹೋದ್ರೆ ಹಲವು ನಾಯಕರ ಹೆಸರು ಕೂಡ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜಕೀಯವಾಗಿ ಒಬ್ಬ ನಾಯಕನನ್ನ ಮುಗಿಸೋ ಪ್ರಯತ್ನ ಯಾವುದರಿಂದ ಆಗುತ್ತೆ ಅಂದ್ರೆ ಅದು ಸಿಡಿಯಿಂದ ಆಗುತ್ತೆ ಅನ್ನೋ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಸೊ ಈಗ KN ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಸದನದಲ್ಲೇ ನಿಂತ್ಕೊಂಡು ಹೇಳ್ತಾರೆ, ನನ್ನ ಹತ್ರ ಪ್ರೂಫ್ಗಳಿದೆ, ಸಾಕ್ಷಿಗಳಿದೆ, ನಂದು ಮಾತ್ರ ಅಲ್ಲ 48 ಶಾಸಕರ ಪೆನ್ ಡ್ರೈವ್ ಸಿದ್ಧವಾಗಿದೆ ಅನ್ನುವಂತಹ ವಿಚಾರ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಚಿವ ಸ್ಥಾನದಲ್ಲಿದ್ದವರು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಆಗಲೇ ಬಹಳ ಮಹತ್ವ ಪಡೆದುಕೊಳ್ತು ರಾಜ್ಯ ರಾಜಕೀಯದಲ್ಲಿ. ಇದೇ ವಿಚಾರ ದೊಡ್ಡ ಮಟ್ಟದ ಮುನ್ನೆಲೆಗೂ ಬಂತು, ಚರ್ಚೆ ಆಯಿತು. ಇದರ ಕಿಂಗ್ ಪಿನ್ ಯಾರು, ರೂವಾರಿ ಯಾರಪ್ಪ, ಯಾರು ಈ ಪೆನ್ ಡ್ರೈವ್ಗಳನ್ನ ಮಾಡಿಸ್ತಿದ್ದಾರೆ, ಹನಿ ಟ್ರ್ಯಾಪ್ ಯಾರು ಮಾಡಿಸ್ತಾ ಇದ್ದಾರೆ ಅಂದಾಗ ಒಬ್ಬ ಮಹಾನ್ ವ್ಯಕ್ತಿಯ ನಾಯಕನ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಬಹುತೇಕ ನಾಯಕರು ಅವರ ವಿರುದ್ಧಲೇ ಆರೋಪ ಮಾಡ್ತಾ ಇದ್ರು. ಬಟ್ ಈಗ ವಿಪಕ್ಷ ನಾಯಕ ಇದೇ ಪ್ರಮುಖ ಅಸ್ತ್ರ ಆಗಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ವಾಗ್ದಾಳಿ ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದೀವಿ ನಾವು. ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅನ್ನೋ ರೀತಿಯಲ್ಲಿ 5 ಪೆನ್ ಡ್ರೈವ್ ಅಂದ್ರೆ ಹಸ್ತ, ಪಕ್ಷದ ಚಿಹ್ನೆ ಅಂದ್ರೆ ಹಸ್ತದಲ್ಲಿ 5 ಪೆನ್ ಡ್ರೈವ್, ಮತ್ತೊಂದು ಕಡೆ ಸಿಡಿ ಇರೋದನ್ನ ಗಮನಿಸ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ನ ಕೈ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಚಾಳಿನೇ ಈ ಹನಿ ಟ್ರ್ಯಾಪ್ ಮಾಡೋದು, ಅದೇ ಕೆಲಸ ಆಗಿ ಹೋಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ನಾಯಕರು ಟ್ವೀಟ್ ಮಾಡೋದನ್ನ ನಾವು ಗಮನಿಸ್ತಾ ಇದೀವಿ. ಗೊತ್ತಿಲ್ಲ ಶ್ರೀಪಾದ್, ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಬೊಮ್ಮಾಯಿಯವರು CM ಆಗಿದ್ದಾಗ ಈ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಪೇ ಸಿಎಂ ಅನ್ನೋ ರೀತಿಯಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ರು. ಆ ರೀತಿಯ ಮತ್ತೆ ಸಂಪರ್ಕ ಮಾಡ್ತೀವಿ. ಇನ್ನು ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗಾಗಲೇ ಕೆರಳಿ ಕೆಂಡವಾಗಿದೆ. ಈ ಮಧ್ಯೆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅಂತ ಒಂದು ಟ್ವೀಟ್ ಮಾಡಿದೆ ಬಿಜೆಪಿ. ಆ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಏನು ಅಂತಂದ್ರೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿರೋದು. ಪೆನ್ ಡ್ರೈವ್ ಸಿಡಿ ಚಿತ್ರ ಸಮೇತ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟ ಪಕ್ಷ. ಈ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಪೆನ್ ಡ್ರೈವ್ ಮತ್ತು ಸಿಡಿ ಅಂತ ಹೇಳಿ ಚಿತ್ರ ಸಮೇತ ಟ್ವೀಟ್ ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ.